ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತೇಳಿ ಎಳ್ನೀರನ್ನು ಕೀಳ್ತು ಕೊಡ್ರಿ ಅಂತ ಯಜಮಾನ್ರಿಗೆ ಹೇಳಿದೆ. ಅವರು ಕೀಳೋದಕ್ಕೆ ಅಂತೇಳಿ ರೋಟಿಗಳನ್ನು ತೊಗೊಂಬಂದು ಕೀಳ್ತಾಯಿದ್ರು. ಕೆಳಗೆ ಬಿದ್ದರೆ ಒಡೆದೋಗ್ಬಿಡ್ತದೆ ಅಂದ್ಕೊಂಡು ಅಷ್ಟರಲ್ಲಿ ಗಿಡದ ಮೇಲೆ ಬಿತ್ತು, ಏನೂ ಆಗಲಿಲ್ಲ. ಒಂದು ಎಳ್ನೀರನ್ನು ಕಿತ್ತರು, ಅದು ಕೂಡ ಆ ಕಡೆ ಹೋಗ್ಬಿಡ್ತು. ಅದು ಕೂಡ ಏನಾಗಲಿಲ್ಲ, ಕಲ್ ಮೇಲೆ ಬಿತ್ತು, ಆದರೂ ಕೂಡ ಮಿಸ್ ಆಗಿ ಆ ಕಡೆ ಹೋಯ್ತು. ಸದ್ಯ ಏನೂ ಆಗಲಿಲ್ಲ. ಬಿದ್ದಿದ್ರೆ ಎಲ್ಲ ಎಳ್ನೀರು ಕೂಡ ವೇಸ್ಟ್ ಆಗಿಬಿಡ್ತಾಯಿತ್ತು. ಸದ್ಯಕ್ಕೆ ಯಾವುದೂ ಒಡೆದೋಗ್ಲಿಲ್ಲ, ಎರಡು ಕೂಡ ಚೆನ್ನಾಗಿದ್ದು. ಇನ್ನು ಮೇಲಿರೋ ಸಿಪ್ಪೆನ ಚಾಕ್ದಲ್ಲಿ ತೆಗೆದುಬಿಟ್ಟು ಮಚ್ಚಲ್ಲಿ ಎಳ್ನೀರನ್ನು ಒಡೆದುಕೊಟ್ರು. ಮಾರ್ನಿಂಗ್ ಟೈಮ್ ಕುಡಿದ್ರೆ ತುಂಬ ಕೋಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತೇಳಿ ಬೆಳಗ್ಗೆನೇ ಕುಡಿತಾ ಇದ್ವಿ. ಇನ್ನು 2 ಎಳ್ನೀರನ್ನು ಕಿತ್ಕೊಂಡ್ವಿ. ಅದರಲ್ಲಿ ನೋಡಿ, ಒಂದು ಚೊಂಬಲ್ಲಿ ಅರ್ಧ ಚೊಂಬಷ್ಟೇ ಆಯಿತು. ಇನ್ನು ಗ್ಲಾಸ್ಗೆ ಹಾಕಿಸ್ಕೊಂಡು ನಾನು ಸ್ವಲ್ಪ ಕುಡಿದೆ. ಎಳ್ನೀರನ್ನು ಕುಡಿದ್ಬಿಟ್ಟು ತಿಂಡಿಯನ್ನು ಮುಗಿಸ್ಕೊಂಡು ಅಷ್ಟರಲ್ಲಿ ಅಜ್ಜಿ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಜ್ಜಿ ನೋಡಬೇಕಂತ ಹೇಳಿ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ಅಮ್ಮವ್ರ ಮನೆಗೆ. ಇದು ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ, ತುಂಬ ಚೆನ್ನಾಗಿದೆ ಅಜ್ಜಿ ಊರು. ಅಲ್ಲಿಗೆ ಬಂದ್ವಿ. ಯಾರೂ ಇಲ್ಲ ಅಂತ ಅಂದ್ಕೊಂಡು ಸದ್ಯಕ್ಕೆ ಇದ್ದರು, ಹೇಳಿರಲಿಲ್ಲ ಸರ್ಪ್ರೈಸಾಗಿ ಹೋಗೋಣ ಅಂತೇಳಿ ಬಂದು. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅವರು ಇದ್ದರು, ಅಜ್ಜಿ ಕೂಡ ಇದ್ದರು. ಆಗ ತುಂಬ ಖುಷಿಪಟ್ಟರು ಹೋಗಿದ್ದಕ್ಕೆ, ಹೇಳ್ದೇ ಬಂದಿದ್ದೀರಾ ಅಂತ. ಆರತಿ ಎಲ್ಲ ಮಾಡಿದ್ರು ಪಾಪುನ ಕರ್ಕೊಂಡು ಹೋಗಿದ್ರಿಂದ. ಚಿಕ್ಕಪ್ಪ ಡ್ಯೂಟಿಗೆ ಹೋಗಿದ್ರು ಮತ್ತು ತಮ್ಮ ತಂಗಿ ಕಾಲೇಜ್ಗೆ ಹೋಗಿದ್ರು. ಚಿಕ್ಕಮ್ಮ ಮತ್ತು ಅಜ್ಜಿರು ಮಾತ್ರ ಇದ್ದರು. ಇನ್ನು ನಮ್ಮ ಅಜ್ಜಿ ನೋಡೋಣ ಅಂತೇಳಿ ಹಿಂದೆಗೆ ಹೋಗ್ತಾ ಇದ್ದೀನಿ. ಅವರು ನಾವು ಬಂದಿರೋದು ಗೊತ್ತಿಲ್ಲ, ಅವರು ಗಿಡ ಉಣ್ತಾಯಿದ್ರು. ಅಲ್ಲಿಗೆ ಹೋದೋ ಸರ್ಪ್ರೈಸ್ ಕೊಟ್ಟು. ಇನ್ನು ಈ ಮರ ನೋಡಿ, ಮರ ತುಂಬ ದೊಡ್ಡದಾಗಿದೆ, ಆದರೆ ಒಂದೇ ಸೈಜಲ್ಲಿ ಎಲ್ಲ ಹಣ್ಣು ಕೂಡ ಬಿಟ್ಟಿದ್ದಾವೆ. ಆದರೆ ಯಾವುದು ಕೂಡ ಇನ್ನೂ ಹಣ್ಣು ಆಗಿರಲಿಲ್ಲ. ಬುಡದಲ್ಲಿ ನೋಡಿ ಎಷ್ಟು ಜಾಸ್ತಿ ಬಿಟ್ಟಿದ್ದಾವೆ. ಈಸಿಯಾಗಿ ಕಿತ್ಕೋಬೋದು, ಅಷ್ಟು ನೀಟಾಗಿ ಸಿಗ್ತವೆ. ಇನ್ನು ನಮ್ಮ ಅಜ್ಜಿ ಬಂದರು, ಮಗನ್ನ ಮಾತಾಡಿಸಿದ್ರು. ಅಲ್ಲಿಂದ ಬಂದು ನಿಂಬೆಹಣ್ಣು ಬಿಟ್ಟಿತ್ತು ಅಂತೇಳಿ ನಿಂಬೆಹಣ್ಣನ್ನು ಕಿತ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದು ಊಟನ ಮುಗಿಸ್ಕೊಂಡು ಸಂಜೆವರೆಗೂ ಇದ್ದು ನಂತರ ಮನೆ ಕಡೆ ಹೊರಟಿದ್ದಾಯಿತು.